ನಮಸ್ಕಾರ. ಇದು ನಿಂಬೆಹಣ್ಣು, ಸ್ವಲ್ಪ ಸಣ್ಣದಿದೆ. ಸೋ ಸ್ವೀಟ್. ಹಾ ಇದೇನಪ್ಪ, ನಿಂಬೆಹಣ್ಣು ಕೂಡ ಸಿಹಿ ನಿಂಬೆಹಣ್ಣು ಬಂದಿದೆ ಅಂದ್ಕೋತೀರಾ? ಖಂಡಿತ ಇಲ್ಲ. ನಾನಿವತ್ತು ನಿಮಗೆ ಒಂದು ಹಣ್ಣಿನ ರಿವ್ಯೂ ಮಾಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಚಮತ್ಕಾರಿ ಹಣ್ಣು, ಹೌದು, ಮಿರಾಕಲ್ ಫ್ರೂಟ್ ಅಂತ ಹೇಳುವಂತಹ ಹಣ್ಣನ್ನು ನಾನು ಈಗಷ್ಟೇ ತಿಂದೆ. ಆ ಹಣ್ಣಿನ ಚಮತ್ಕಾರ ಏನು ಅಂತ ಹೇಳಿದರೆ, ಮಿರಾಕಲ್ ಫ್ರೂಟ್ ತಿಂದ ನಂತರ ನೀವು ಹುಳಿ ಇರುವಂಥ ಯಾವುದೇ ಪದಾರ್ಥವನ್ನು ತಿಂದರೆ ನಿಮಗೆ ಸಿಹಿಯ ಅನುಭವ ಆಗುತ್ತೆ. ನೀವು ಕಚ್ಕೊಂಡು ನಿಂಬೆಹಣ್ಣನ್ನು ತಿನ್ಬೋದು. ಹಾಗಿದ್ರೆ ಎಲ್ಲಿದೆ ಮಿರಾಕಲ್ ಫ್ರೂಟ್? ನೋಡಿ, ಇಲ್ಲಿ ಒಂದು ಪುಟ್ಟ ಗಿಡದಲ್ಲಿ ಆಗಿದೆ, ನಿಮಗೆ ಕಾಣಿಸ್ಬಹುದು. ಇಲ್ಲಿ ಸಣ್ಣ ಸಣ್ಣ ಹಣ್ಣುಗಳು ಇಲ್ಲಿದೆ, ನನ್ನ ಕೈಯಲ್ಲಿ ಕೂಡ ಇದೆ. ಇದುವೇ ಮಿರಾಕಲ್ ಫ್ರೂಟ್, ಚಮತ್ಕಾರಿ ಹಣ್ಣು. ಭಾಳ ಕಡಿಮೆ ಬೆಲೆಗೆ ಸಿಗುತ್ತೆ. ಇದರ ಗುಣ ಏನಿದೆ ಅಂತ ಗೊತ್ತಿಲ್ಲ, ಆದರೆ ತಿನ್ನೋದೇ ಒಂದು ರೀತಿ ಮಜಾ. ಹಣ್ಣು ಸ್ವಲ್ಪ ಹುಳಿ ಮಿಶ್ರಿತ ರುಚಿ ಇರುತ್ತೆ, ಆದರೆ ಅದನ್ನು ತಿಂದ ನಂತರ ನೀವು ಯಾವುದೇ ಹುಳಿ ಪದಾರ್ಥವನ್ನು ತಿಂದರೆ ಸಕ್ಕರೆಯಷ್ಟೇ ಸಿಹಿಯಾಗಿರುತ್ತೆ. ಟ್ರೈ ಮಾಡಿ, ಒಂದು ಗಿಡ ನೆಟ್ಟು 1-2 ವರ್ಷದಲ್ಲಿ ಹಣ್ಣು ಬಿಡುತ್ತೆ. ಮತ್ತು ಹಣ್ಣನ್ನು ತಿಂದು ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.